ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತ ವೃಂದಕ್ಕೆ. ಕೌಸಲ್ಯ ಎನ್ನುವರ ಮನೆಯಲ್ಲಿ ಹಿರಿಯರು ಬಾಬನ ಭಕ್ತರಾಗಿದ್ದರು. ಇದರಿಂದ ಕೌಸಲ್ಯರವರಿಗೆ ಬಾಬನಲ್ಲಿ ವಿಶೇಷವಾದ ಭಕ್ತಿ. ಮದುವೆಯಾದ ಮೇಲೆ ಗಂಡನೊಂದಿಗೆ ಕೆಲ ಕಾಲ ಶ್ರೀಲಂಕಾದಲ್ಲಿ ಇರುವಂತೆ ಆಗಿತ್ತು. ಗಂಡನ ಸಹೋದ್ಯೋಗಿ ರಾವ್ ಅನ್ನುವವರು ಬಾಬನ ಪರಮ ಭಕ್ತರು. ಅವರ ಪ್ರತಿ ಮಾತಿನಲ್ಲೂ ಬಾಬನ ಹೆಸರು ಅಲಿದಾಡುತ್ತಿತ್ತು. ಯಾವ ಕೆಲಸ ಮಾಡಬೇಕಾದರೂ ಬಾಬನಲ್ಲಿ ಕೇಳಿ ನಂತರ ಮಾಡುತ್ತೇನೆ ಎಂದು ಹೇಳುತ್ತಿದ್ದರಂತೆ. ಇದರಿಂದ ಕುತೂಹಲಗೊಂಡ ಕೇಳುಗರು, ಹೇಗೆ ಬಾಬಾರವ್ರನ್ನ ಕೇಳ್ತೀರಾ ಅಂತ ಕೇಳಿದಾಗ ಬಾಬಾ ನನ್ನೊಂದಿಗೆ ಮಾತನಾಡ್ತಾರೆ ಅಂತ ಹೇಳ್ತಿದ್ರಂತೆ. ಕೌಸಲ್ಯರವರ ಪತಿಗೆ ಬಾಬನನ್ನು ಕಾಣುವ ಬಯಕೆ. ಸ್ನೇಹಿತನ ಬಳಿ ನಾನು ಈ ದಿನ ನಿಮ್ಮ ಮನೆಗೆ ಬರಲೆ ಅಂತ ಕೇಳಿದ್ರಂತೆ. ಬಾಬಾ ಅವ್ರನ್ನ ಕೇಳಿ ನೋಡ್ತೇನೆ, ಅವರು ಒಪ್ಪಿದ್ರೆ ಬನ್ನಿ ಅಂತ ಹೇಳಿದ್ರಂತೆ. ಆ ದಿನ ರಾವ್ ದೂರವಾಣಿ ಕರೆ ಮಾಡಿ, ಬನ್ನಿ ಬಾಬಾರವರು ನೀವು ಬರೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಎಲ್ಲ ವಿಷಯಕ್ಕೂ ಬಾಬನ ಅನುಮತಿ ಕೇಳುತ್ತೇನೆಂದು ಹೇಳಿದ ರಾವ್ನಲ್ಲಿ ಇಬ್ಬರಿಗೂ ಸತ್ಯಾಂಶ ಗುರುತಿಸದಂತೆ ಆಯಿತು. ಅಂದಿನಿಂದ ಇವರ ಮನೆಯಲ್ಲಿ ಯಾವುದೇ ಕೆಲಸ ಮಾಡಬೇಕಾಗಿದ್ದರೂ ರಾವ್ ಮೂಲಕ ಬಾಬನನ್ನು ಪ್ರಶ್ನಿಸಿ ಅವರು ಮಾಡು ಅಂದ ವಿಷಯಕ್ಕೆ ಮಾತ್ರ ಒಪ್ಪಿಗೆ ಕೊಡುತ್ತಿದ್ದರಂತೆ. ಬೇಡ ಎಂದು ಹೇಳಿದರೆ ಅದರಂತೆ ನಿರಾಕರಿಸುತ್ತಿದ್ದರಂತೆ. ಮಗ ಆಸ್ಟ್ರೇಲಿಯಾಕ್ಕೆ ಓದಲು ನಿಶ್ಚಯಿಸಿದ. ಮುಂದೆ ಹೇಗೋ ಏನೋ ಎಂದು ಹೆದರಿದ ಇವರು ಯಾವುದಕ್ಕೂ ಬಾಬನಲ್ಲಿ ಕೇಳಿ ಮಾಡೋದೇ ಒಳ್ಳೆಯದು ಅಂತ ಅನ್ನಿಸಿದೆ. ಅದರಂತೆ ಬಾಬಾರವರು ರಾವ್ ಮೂಲಕ ಸಂದೇಶ ಕಳಿಸಿದರು. ಮಗನನ್ನು ಆಸ್ಟ್ರೇಲಿಯಾಕ್ಕೆ ಕಳಿಸಿ ಅವನೊಂದಿಗೆ ನಾನು ಇರುತ್ತೇನೆ, ಅವನ ಜವಾಬ್ದಾರಿ ನನಗೇ ಇರಲಿ, ಆದರೆ ಅವನನ್ನು ಗುರುವಾರ ಕಳಿಸಬೇಕು, ನೇರವಾಗಿ ಅದು ಆಸ್ಟ್ರೇಲಿಯಾಗೆ ಹೋಗುವ ವಿಮಾನದಲ್ಲಿ ಕಳಿಸಬೇಕು ಅಂದರಂತೆ. ಅದರಂತೆ ಟಿಕೆಟ್ ಖರೀದಿಸಲು ಹೋದಾಗ ಗುರುವಾರದಂದು ಯಾವ ವಿಮಾನವೂ ಇರಲಿಲ್ಲ. ಅದನ್ನು ಮತ್ತೆ ರಾವ್ ಮೂಲಕ ಬಾಬಾರವರಿಗೆ ತಿಳಿಸಿದಾಗ ನೇರ ಸಂಪರ್ಕ ಹೊಂದಿರುವ ಆಸ್ಟ್ರೇಲಿಯಾ ವಿಮಾನದಲ್ಲಿ ಗುರುವಾರವೇ ಕಳಿಸಬೇಕು ಅಂತ ಹೇಳಿದ್ರಂತೆ. ಆದರೆ ಅಲ್ಲಿಗೆ ಹೋಗುವ ನೇರ ವಿಮಾನ ಇಲ್ಲವೇ ಇಲ್ಲ. ಬಾಬಾ ನೋಡಿದರೆ ಈ ರೀತಿ ಹೇಳ್ತಿದ್ದಾರಲ್ಲ ಅಂತ ಯೋಚಿಸಲಾರಂಭಿಸಿದರು. ಬಾಬಾ ತಮಾಷೆ ಮಾಡ್ತಿರಬಹುದೇನೋ ಅಂತ ಅಂದ್ಕೊಂಡ್ರಂತೆ. ಆದರೆ ಬಾಬಾ ತಮಾಷೆಗೂ ಯಾವ ಕೆಲಸವನ್ನು ಮಾಡುವವರಲ್ಲ ಎಂಬ ವಿಶ್ವಾಸ ಅವರಲ್ಲಿತ್ತು. ಒಂದು ದಿನ ಏರ್ಲೈನ್ಸ್ನವರು ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ. ಹೊಸದಾಗಿ ವಿಮಾನಯಾನ ಆಸ್ಟ್ರೇಲಿಯಾಗೆ ಆರಂಭವಾಗಿದೆ ಅಂತ ಹೇಳಿದಂತೆ. ಒಂದು ಟಿಕೆಟ್ ಮಾಡಿಸಿ ಅಂತ ಇವರಿಗೆ ಹೇಳಿದ್ರಂತೆ. ಇವರಿಗೆ ತುಂಬ ಆಶ್ಚರ್ಯವಾಯಿತಂತೆ, ಸಂತೋಷವೂ ಆಗಿದೆ. ಕೌಸಲ್ಯರವರ ಮಗ ಬಾಬಾ ತಿಳಿಸಿದಂತೆ ಗುರುವಾರ ಏರ್ಲೈನ್ಸ್ ಮೂಲಕ ಆಸ್ಟ್ರೇಲಿಯಾಕ್ಕೆ ಹೊರಟ. ಅವನೊಂದಿಗೆ ಬಾಬಾ ಹೊರಟಿದ್ದು ನಿಜ. ಕಾರಣ ಮಗನ ಪಕ್ಕದ ಸೀಟು ಮಾತ್ರ ಖಾಲಿ, ಉಳಿದ ಎಲ್ಲ ಸೀಟುಗಳು ಭರ್ತಿಯಾಗಿದ್ವಂತೆ. ಇದರಿಂದ ಅವನ ಪಕ್ಕದಲ್ಲಿ ಬಾಬಾ ಕುಳಿತು ಪ್ರಯಾಣಿಸಿದ್ದಾರೆ ಅಂತ ತಿಳಿಯಬಹುದು. ಮಗ ವಿದೇಶಕ್ಕೆ ಹೋದ ಮೇಲೆ ಅವನೊಂದಿಗೆ ಬಾಬಾರವರು ಇದ್ದು ಅವನನ್ನು ನೋಡಿಕೊಂಡಿದ್ದಾರೆ ಎನ್ನುವುದಕ್ಕೆ ಕೆಲವು ಉದಾಹರಣೆ ಕೊಡಬಹುದು. ಮಗನಿಂದ ಉತ್ತರ ಬರುವುದಕ್ಕೆ ಮುಂಚೆ ಅದೇ ವಿಷಯವನ್ನು ರಾವ್ ಮೂಲಕ ಕೌಸಲ್ಯರವರಿಗೆ ಸುದ್ದಿ ರವಾನೆ ಆಗಿರುತ್ತಿತ್ತು. ರಾವ್ರವರು ಈಗ ಬದುಕಿಲ್ಲ, ಆದರೆ ಬಾಬಾ ಅವರೊಡನೆ ಮಾತನಾಡಿದ್ದನ್ನು ಬರೆದಿಟ್ಟಿದ್ದಾರೆ. ಇವತ್ತಿಗೂ ಅದು ಕೌಸಲ್ಯರವರ ಮನೆಯಲ್ಲಿ ಇದೆಯಂತೆ. ಶ್ರೀಲಂಕಾ ಬಿಟ್ಟು ಬೆಂಗಳೂರಿನಲ್ಲಿ ನೆಲೆಸಿರುವ ಕೌಸಲ್ಯರವರು ಸ್ವಂತ ಮನೆಯಲ್ಲಿ ವಾಸವಾಗಿದ್ದಾರೆ. ಮನೆ ಕಟ್ಟುವಾಗ ಒಂದು ಘಟನೆ ನಡೆದು ಹೋಯಿತು. ಮನೆಗೆ ಬಾವಿ ತೋಡಿದಾಗ ಅದರಲ್ಲಿ ಅಳವಡಿಸಿರುವ ಪೈಪ್ ಸರಿಯಾಗಿದೆಯಾ ಅಂತ ನೋಡಲು ಕೌಸಲ್ಯರವರ ಪತಿ ಬೆಳಗ್ಗೆ ಎದ್ದವರೇ ನೋಡಲು ಹೋಗಿದ್ದಾರೆ. ಬಾವಿ ಇನ್ನೂ ಸಂಪೂರ್ಣವಾಗಿ ಆಗಿರಲಿಲ್ಲ. ಆಗ ಆಯ ತಪ್ಪಿ ಬಾವಿಯೊಳಗೆ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಅವರು ನೀರಿನ ಪೈಪನ್ನು ಹಿಡಿದುಕೊಂಡಿದ್ದಾರೆ. ಆದರೆ ಎಷ್ಟು ಹೊತ್ತು ಆ ರೀತಿ ಇರಲು ಸಾಧ್ಯ? ಹೆಂಡತಿಯ ಹೆಸರನ್ನು ಜೋರಾಗಿ ಕರೆದಿದ್ದಾರೆ. ಬ್ರೈನ್ ಟ್ಯೂಮರ್ನಿಂದ ನರಳುತ್ತಿದ್ದ ಅವರಿಗೆ ವಯಸ್ಸಿಗೆ ಅನುಗುಣವಾಗಿ ಶರೀರದಲ್ಲಿ ಶಕ್ತಿಯೇ ಇರಲಿಲ್ಲ. ವಯಸ್ಸಾದ ಅವರು ಬಾವಿಯಲ್ಲಿ ಬಿದ್ದಾಗ ಬದುಕುವುದು ಅಸಾಧ್ಯ. ಕೌಸಲ್ಯರವರಿಗೆ ಗಂಡನ ಧ್ವನಿ ಎಲ್ಲೋ ಪಾತಾಳದಿಂದ ಕೇಳಿ ಬರುವಂತೆ ಇತ್ತಂತೆ. ಬಾವಿಯೊಳಗಿನಿಂದ ಎಂದು ಅರ್ಥವಾಗದೆ ಮನೆಯ ಸುತ್ತಲೂ ಹೋಗಿ ನೋಡಿದ್ದಾರೆ. ಎಲ್ಲಿದ್ದೀರಾ ಅಂತ ಕೇಳಿದಾಗ ಕ್ಷೀಣ ಸ್ವರದಲ್ಲಿ ನಾನು ಬಾವಿಯೊಳಗೆ ಇದ್ದೇನೆ ಎಂದು ಹೇಳಿದರಂತೆ.
ಗಾಬರಿಯಾದ ಕೌಸಲ್ಯ ಹೋಗಿ ನೋಡಿದ್ದಾರೆ. ತಕ್ಷಣ ಜನ ಸೇರಿಸಿ ಎತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಾಧ್ಯ ಆಗಲಿಲ್ಲ. ಬಾಬಾರವನ್ನು ಪ್ರಾರ್ಥಿಸಿ ಅವರಿವರ ಸಹಾಯ ತೆಗೆದುಕೊಂಡು ಕಬ್ಬಿಣದ ಏಣಿಯನ್ನು ಅದರಲ್ಲಿ ಇಳಿಬಿಟ್ಟು ಅವರನ್ನು ಮೇಲಕ್ಕೆ ಎತ್ತಿದ್ದಾರೆ. ಮನೆಗೆ ಚಿಕ್ಕ ಬಾವಿ ಸಾಕು ಎಂದು ಅಂದುಕೊಂಡು ಅಗಲ ಕಡಿಮೆ ಮಾಡಿ ಉದ್ದ 40 ಅಡಿ ತೋಡಿದ್ದಾರೆ. ಅದರಲ್ಲಿ ಏಣಿ ಇಳಿಸುವುದಕ್ಕೂ ಕಷ್ಟ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು, ಬಾವಿಯಲ್ಲಿ ಬಿದ್ದವರು ಬದುಕಿ ಉಳಿದಿರುವುದು ಬಾಬನ ದಯೆಯಿಂದ. ಬೇರೆ ಏನೂ ತೊಂದರೆ ಆಗದೆ ಕೈಕಾಲು ಮಾತ್ರ ಸ್ವಲ್ಪ ತರಿಸಿದ ಗಾಯ ಆಯಿತಂತೆ. ಇದೊಂದು ರೀತಿ ಪವಾಡ ಎಂದು ಅನಿಸುತ್ತದೆ ಅಲ್ವೇ? ಶ್ರೀ ಸಾಯಿ ಪ್ರಣಾಮ್.